ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ದಪ್ಪ ಮೆಣಸಿಕಾಯ್ದ ಪಲ್ಯ ಮಾಡೋದು ತೋರಿಸ್ತೇನೆ ರೀ. ಒಂದು 1/4 kg ಅದಾವೆ. ಇವು ಎಲ್ಲ ಸ್ವಚ್ಛಂಗೆ ತೊಳೆದ ಈ ಥರ ನಡಕ್ಕೆ ಸಿಳ್ಕೊಬೇಕು ರೀ. ಸಿಳ್ಕೊಂಡಾದ್ಮೇಲೆ ಒಂದು ಪಾತ್ರೆ ಇಟ್ಟು 1-2 ಸ್ಪೂನ್ ಎಣ್ಣೆ ಹಾಕಿ ಇವನ್ನ ಚೆಂದಂಗೆ ಹುರ್ಕೋಬೇಕು ರೀ. ಈ ಹುರ್ಕೊಂಡು ಮಾಡೋದ್ರಿಂದ ಬಾಜಿ ಭಾಳ ಟೇಸ್ಟ್ ಆಗ್ತೈತಿ. ನೀವು ಒಂದು ದಿವ್ಸ ಇಟ್ಕೊಂಡು ತಿನ್ಬೋದು. ಇದನ್ನು ಅಷ್ಟು ರುಚಿಯಾಗಿರ್ತೈತಿ ರೀ ಬಾಜಿ. ಸ್ವಲ್ಪ ಉಪ್ಪು ಹಿಂಗೆ ಹಾಕಿ ಹುರ್ಕೊಂಡು ಸೈಡಿಗೆ ಇಡಬೇಕು. ಒಂದು ಪಾತ್ರೆ ಒಳಗೆ ಅದಕ್ಕೆ ಮಸಾಲೆ ಮಾಡೋದು ತೋರಿಸ್ತೇನೆ ರೀ. ಒಂದು ಬಟ್ಲ ಕಡಲೆ ಹಿಟ್ಟು, ಸ್ವಲ್ಪ ಶೇಂಗಾ ಪುಡಿ ಮತ್ತು ಹಸಿ ಖಾರ, ಗರಂ ಮಸಾಲ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚಲೋ ತಂಗೆ ಇದನ್ನು ಮಿಕ್ಸ್ ಮಾಡಬೇಕು ರೀ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡಬೇಕು. ಹಿಂಡಿ ಸ್ವಲ್ಪ ಒಂದು ಚಿಟಿಕೆ ಬೆಲ್ಲ ಹಾಕಬೇಕು ರೀ. ಬೆಲ್ಲ ಹಾಕಿ ಚಲೋ ಮಿಕ್ಸ್ ಮಾಡ್ಕೋಬೇಕು ರೀ. ಅದನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು 1-2 ಸ್ಪೂನ ಇದಕ್ಕೆ ಮೊಸರು ಹಾಕ್ಬೇಕು ರೀ. ನಿಂಬೆಹಣ್ಣು ಹಿಂಡೈತಿ, ಸ್ವಲ್ಪ 1-2 ಸ್ಪೂನ್ ಮೊಸರು ಹಾಕ್ಬೇಕಂದ್ರೆ ಭಾಳ ಗಟ್ಟಿ ಇರ್ತೈತಿ. ಸ್ವಲ್ಪ ಅಳಕಾಗೋ ಸಲುವಾಗಿ, ತಿಳು ಮಾಡೋ ಸಲುವಾಗಿ ಸ್ವಲ್ಪ ಮೊಸರು ಹಾಕಿ ಕೈಲೆಲ್ಲ ಚಲೋ ಮಿಕ್ಸ್ ಮಾಡಿ ಹುರಿದಿಟ್ಟಂಥ ಮೆಣಸಿನ್ಕಾಯಿ ಒಳಗೆ ಎಲ್ಲ ತುಂಬ್ಕೋಬೇಕು ರೀ. ಚಂದ ತುಂಬ್ಕೋಬೇಕು. ಭಾಳ ಟೇಸ್ಟ್ ಆಗ್ತೈತೆ ರೀ ಪಲ್ಯ. ಮೆಣಸಿನ್ಕಾಯಿ ಪಲ್ಯ ನೀವು ಈ ಥರ ಮಾಡಿ ನೋಡಿರಿ. ಮತ್ತು ನೀವು ಯಾವ ಥರ ಮಾಡ್ತೀರಿ ನನಗೆ ತಿಳಿಸ್ರಿ ಕಾಮೆಂಟ್ ಒಳಗೆ. ನೋಡಿರಿ, ಚಲೋ ಚೆಂದಂಗೆ ತುಂಬ್ಕೊಂಡು ಸೈಡ್ ಇಟ್ಕೋಬೇಕು ರೀ. ಭಾಳ ರುಚಿ ಆಗ್ತೈತೆ ರೀ ಪಲ್ಯ ಇದು. ನೀವು ಈ ಥರ ಮಾಡಿ ನೋಡಿರಿ. ಇಷ್ಟೆಲ್ಲ ಚೆಂದಂಗೆ ತುಂಬ್ಕೊಂಡು ಒಂದು ಸ್ವಲ್ಪ ಉಳಿತೈತಿ ಅದು. ಆಮೇಲೆ ಅದನ್ನು ಮಸಾಲೆ ಹಾಕಕ್ಕೆ ಬರ್ತೈತಿ. ಒಗ್ಗರಣೆ ಮಾಡಿದ ಮೇಲೆ ಒಗ್ಗರಣೆಗೆ 1-2 ಸ್ಪೂನ್ ಎಣ್ಣೆ ಹಾಕಬೇಕು. ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಎಳ್ಳು ಹಾಕಿ 3 ಚಟಾಪಟ ಆದಮೇಲೆ ಸ್ವಲ್ಪ ಕರಿಬೇವು ಮತ್ತು 1 ಗಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ದಪ್ಪಂಗೆ ಜಜ್ಜಿಟ್ಕೊಂಡೀನಿ, ಅದನ್ನು ಹಾಕೀನಿ. ಮತ್ತು 1 ಈರುಳ್ಳಿ ಅದ್ರ ಜೊತೆಗಿನ ಚಲೋ ತಂಗಿ ಸ್ವಲ್ಪ ಕೆಂಪಾಗುವಂಗೆ ಹುರ್ಕೋಬೇಕು ರೀ. ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹುರಿದಾದ್ಮೇಲೆ ಒಂದು ಸ್ವಲ್ಪ ಟೊಮೆಟೊ ಹಾಕೀನಿ ರೀ. ಯಾಕಂದ್ರೆ ಹುಳಿ ನಿಂಬೆಹಣ್ಣು ಮತ್ತು ನಾವು ಮೊಸರು ಹಾಕೀವಲ್ಲ, ಅದ್ರ ಸಲುವಾಗಿ ಅದು ಉಳ್ದಂಥ ಸ್ವಲ್ಪ ಮಸಾಲೆನೂ ಹಾಕಿ ಎಲ್ಲ ಅದ್ರಾಗ ಫ್ರೈ ಆದಮೇಲೆ ತುಂಬಿಟ್ಕೊಂಡಂಥ ಮೆಣಸಿನ್ಕಾಯಿನಿ ಅದರೊಳಗೆ ಹಾಕಿ ಒಂದಿಷ್ಟು ತಿರುವಾಡಬೇಕು ರೀ ಚಲೋ ತಂಗಿ. ತಿರುವಾಡಾದ್ಮೇಲೆ ಸ್ವಲ್ಪ ನೀರು ಹಾಕಿ ಒಂದು ಕುದಿಸ್ಬೇಕು ರೀ. ಇದು ಚಲೋ ತಂಗಿ ಕುದ್ರನ ಭಾಳ ಟೇಸ್ಟ್ ಆಗ್ತೈತಿ. ಒಂದಿನ ನಾವು ಇಟ್ಕೊಂಡು ತಿನ್ಬೋದು ರೀ. ಇದನ್ನು ಅಷ್ಟು ರುಚಿಯಾಗಿರ್ತೈತಿ. ಇದ್ರ ಜೋಡಿ ಸಪ್ಪನ ಬೇಳೆ ಮಾಡ್ಕೊಬೋದು. ಬೇಕಾದ್ರೆ ಮೊಸರು ಜೊತೆಗೆ ತಿಂದರೂ ಬರ್ತೈತಿ. ಸ್ವಲ್ಪ ನೀರು ಹಾಕಿ ಒಂದು ಕುದ್ದಾದ್ಮೇಲೆ ಅದಕ್ಕೊಂದು ಸ್ವಲ್ಪ ಕಸೂರಿ ಮೆಂತಿ ಮತ್ತು ಸ್ವಲ್ಪ ನಾವು ನುಗ್ಗೆ ಸೊಪ್ಪನ್ನು ಈ ಥರ ಕಸೂರಿ ಮೆಂತಿ ಥರ ಯೂಸ್ ಮಾಡ್ತೀವಿ ರೀ ನಾವು. ಇದು ಭಾಳ ಚಲೋ ನುಗ್ಗೆ ಸೊಪ್ಪು. ಅದನ್ನು ಯಾವಾಗ ಸಿಕ್ಕಿರ್ತೈತಲ್ಲ ಆವಾಗ ಅದನ್ನು ಒಣಗಿಸಿಟ್ಕೊಂಡು ಬಿಟ್ಟಿರ್ತೀವಿ. ಎಲ್ಲದಕ್ಕೂ ಯೂಸ್ ಮಾಡ್ತೀವಿ. ಸಾಂಬಾರು ಮಾಡಿದಾಗ ಮತ್ತು ಇಂಥ ಪಲ್ಯ ಮಾಡಿದಾಗ, ಹಸಿ ಮೆಣಸಿನ್ಕಾಯಿ ಹಾಕಿ ಪಲ್ಯ ಮಾಡಿದಾಗ ಭಾಳ ಚಲೋ ಆಗ್ತೈತಿ. ಥ್ಯಾಂಕ್ ಯು.